ಸುದೀಪ್ ಸರ್, ನನ್ನ ಕ್ವೆಶನ್ ನಿಮಗೆ. ಸೊ ನೀವು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ನಡ್ಸ್ಕೊಡ್ತಾರಾ ಮತ್ತು ಮೂವಿ ಮಾಡ್ತಾ ಇದ್ದಾರೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಬಟ್ ನಮಗೆ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಕನ್ಸರ್ನ್ ಇದೆ. ಬಿಕಾಸ್ ನೀವು ವೀಕೆಂಡ್ ಮೇಲೆ ಬಂದಾಗ ನಿಮ್ಮ ಪೇಷನ್ಸ್ ಚೆಕ್ ಮಾಡ್ತಾರೆ, ಇರಿಟೇಟೆಡ್ ಆಗಿದ್ದೀರಾ, ಫ್ರಸ್ಟ್ರೇಟೆಡ್ ಆಗಿದ್ದೀರಾ, BP ವೇರಿ ಆಗಿದ್ದು ಉಂಟಾ? ಸಪೋಸ್ ಹಾಗಾಗಿದ್ರೆ ನಿಮ್ಮ ಹೆಲ್ತ್ ಕಂಡೀಷನ್ನ ಹೇಗೆ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. On medical terms, ma'am, what's your name? ವೈದೇಹಿ ಸರ್. ವೈದೇಹಿ ಅವರೇ, ದಿನಕ್ಕೆ ನಾವು ಯಾರು ಇಲ್ಲಿ ಕೂತಿದ್ದೀವಲ್ಲ ಎಲ್ಲರಿಗೂ ಒಂದೇ ಥರ BP ಇಡೀ ದಿನ ಇರಲ್ಲ. ರೇಸ್ ಆಗ್ತಾ ಇರುತ್ತೆ, ಇಳಿತಾ ಇರುತ್ತೆ. ಇಳಿದಾಗ ಏನು ಮಾಡಬೇಕು? ಶುಗರ್ ಹಾಕೋಬೇಕು. ರೇಸ್ ಆದಾಗ ಏನು ಮಾಡಬೇಕು? ಸಾಲ್ಟ್ ಅವಾಯ್ಡ್ ಮಾಡಬೇಕು. ಇದು ನಮಗೆ ಬಿಗ್ ಬಾಸ್ ತುಂಬ ನಡೀತಾ ಇರುತ್ತೆ. ಅದು ಬಿಟ್ಟು ಹೊರಗಡೆ ಇನ್ನೂ ಜಾಸ್ತಿ ನಡೀತಾ ಇರುತ್ತೆ. ಸೊ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ್ಯಾಟ್. ಬಟ್ ಐ ಥಿಂಕ್ ಆ್ಯಸ್ ಯು ರೈಟ್ಫುಲಿ ಸೆಡ್, ಹೆಲ್ತ್ ಅನ್ನೋದೇನಿದೆ, ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ. ನಾನು ಇವಾಗ ಇದಕ್ಕೆ ಮಾತ್ರ ಅಲ್ಲ, ಸಿನಿಮಾನೇ ಮಾಡಬೇಕು ಅಂದರೆ ನಾನು ಪ್ರತಿದಿನ ನಾನು ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಇವಾಗ ಸಿನಿಮಾನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದಮೇಲೆ ಸಿನಿಮಾಗೆ ನಾನು ಏನು ಕೊಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತಮ್ಮ. ನಾನು ಹೇಗಿದ್ದೀನೋ ಹೆಂಗಿದ್ರು ಜನ ನೋಡ್ತಾರಂತ ಹೋಗೋದು ಅಹಂ ಆಗಿಬಿಡುತ್ತೆ. ಅದೊಂಥರ ದುರಂಕಾರನೂ ಹೌದು, ಸ್ಟುಪಿಡಿಟಿನೂ ಹೌದು. ಇದು ಯಾವುದು ನನಗಿಲ್ಲ. ಬೆಳಿಗ್ಗೆ ಎದ್ರೆ ಐ ಡೂ ಮೈ ಜಾಬ್, ಐ ಹ್ಯಾವ್ ಟು ಡೂ ವಾಟ್ ಐ ಹ್ಯಾವ್ ಟು ಡೂ so that I can still impress you, Vaidehi. Okay sir, thank you so much sir. Thank you. ಪ್ರಶಾಂತ್ ಸರ್, ಸರ್ ಈ ಕಡೆ ಲೆಫ್ಟ್ ಸೈಡ್ ಸರ್ ಈ ಕಡೆ ಸರ್. ಸರ್, ಒಂದು ಅಭ್ಯರ್ಥಿಗಳನ್ನ ಚಾಯ್ಸ್ ಮಾಡಬೇಕಾದ್ರೆ ಅವ್ರನ್ನ ಏನು ಕ್ವಾಲಿಟೀಸನ್ನ ನೋಡಿ ಚಾಯ್ಸ್ ಮಾಡ್ತೀರಾ? ಯಾವ್ದಾದ್ರು ಒಂದು 2-3 ಪಾಯಿಂಟ್ಸನ್ನು ನೋಟ್ ಮಾಡ್ಬೋದಾ? ಯಾರು ಕೇಳಿದ್ದು? ಓಕೆ. ಇಲ್ಲ ಹಂಗೇನು ಇಲ್ಲ. ಎವ್ರಿ ಇಯರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳನ್ನ ಹುಡುಕ್ತಾ ಇರೋದು. ಇಂಥ ಪಾಯಿಂಟ್ಗಳು ಅಂತ ಏನಿರಲ್ಲ ಇದಕ್ಕೆ. ಆಲ್ರೆಡಿ ನಾವು 2-3 ಜನ ಕೇಳಿದರು. ಸೊ ಆ ಸೀಸನ್ ಏನು ಥೀಮ್ ಇರುತ್ತೆ ಅದಕ್ಕೆ ಅವ್ರು ಕರೆಕ್ಟ್ ಇದ್ದಾರೆ, ಹಾಗೆ ಹೋಗ್ತೇವೆ. ಬಿಟ್ಟರೆ ಅದಕ್ಕೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಇರಬೇಕು ಅಂತ ಏನಿರಲ್ಲ. ಸುದೀಪ್ ಸರ್, ಈ ಪ್ರಶ್ನೆ ನಿಮ್ಗಲ್ಲ, ಇದು ಜನರಲ್ಸ್ ಪ್ರಶ್ನೆ ಇದು. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಸಿನಿಮಾ ನೋಡೋ ಜನರ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಶುರು ಆಗಿದೆ. ವಾಹಿನಿಗಳನ್ನು ವೀಕ್ಷಕರ ಸಂಖ್ಯೆಯೂ ಕಡಿಮೆ ಆಗಲಿಕ್ಕೆ ಶುರು ಆಗಿದೆ OTT ಎಲ್ಲ ಬಂದ ಮೇಲೆ. ಅದರಲ್ಲೂ ಕನ್ನಡದ ವಾಹಿನಿಗಳಿಗೆ ಸೀಮಿತವಾಗಿ ಮಾತಾಡೋದಾದರೆ ಸ್ಪರ್ಧೆ ಭಾಳ ಇದರಲ್ಲಿದೆ. ಆಮೇಲೆ ಎಲ್ಲರ TRPಗಳು ಅದೇನೋ ಪದಗಳು ಅದೆಲ್ಲ ಕಡಿಮೆ ಆಗ್ತಾಯಿದೆ. ಇವತ್ತು ಕಲರ್ಸಿಗೆ ಸುದೀಪ್ ಪಾರ್ಟಿಸಿಪೇಟ್ ಮಾಡುವ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಅಲ್ವಾ ಅಂತ. ಸಾರಿ, ನನಗೆ ಐ ಮಿಸ್ಡ್ ಔಟ್ ದ ಕ್ವೆಶ್ಚನ್ ಪಾರ್ಟ್. ಇಲ್ಲ, TV ಗಳನ್ನು ನೋಡೋರ ಸಂಖ್ಯೆ ಕಡಿಮೆ ಆಗಿದೆ. OTT ಎಲ್ಲ ಬಂದ ಮೇಲೆ ಇದು ಕಲರ್ಸ್ ಆಗಲಿ, ಇನ್ನು ಉಳಿದ ಕನ್ನಡದ ಇದಾಗಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ. ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ನಂಥ ಒಂದು ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸಿಗೆ ಸ್ವಲ್ಪ ಏನಂತಿರೋದಕ್ಕೆ ಏರುಪೇರು ಆಗುತ್ತೆ ಅನ್ನೋದು. ಕಲರ್ಸ್ ಸ್ಪರ್ಧೆಯಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್. ಸೊ ಹಾಗಾಗಿನೇ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗಲಿಕ್ಕೆ ಅಂತ ಈ ಪತ್ರಿಕಾಗೋಷ್ಠಿ ಅಲ್ವಾ? ಸಿ, ಬಿಕಾಸ್ ಐ ಪರ್ಸ್ನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್. ಏನಂತಂದರೆ, ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೇ ಐ ಥಿಂಕ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾಯಿತ್ತು. ಮಾಡ್ತೀವಿ, ಮಾಡಲ್ಲ, ಹೀಲ್ ಕಮ್ ಅಂಡ್ ದೆನ್ ಆಲ್ಸೋ ಸಮ್ ಚಾನಲ್ ಸ್ಟಾರ್ಟೆಡ್ ಓಪನಿಂಗ್ ಅಪ್ ದಟ್ ಬರ್ತಾ ಇದ್ದಾರೆ ಅವರು ಹಾಗೆ ಅಂತ. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಬಿಕಾಸ್ ಇನ್ನೊಂದೇನಾಗುತ್ತೆ, ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಅರ್ಧ ನೀವು ಹೇಳಿದಾಗೆ AV ನೋಡಿದ್ರಿ ತಾವು, ಅರ್ಧ ಜನ ಏನು ಹೇಳ್ತಾ ಇದ್ರು ಅಂದರೆ ಇಲ್ಲ ಅವ್ರಿಲ್ಲ ಅಂದರೆ ನಾವು ನೋಡೋದೇ ಇಲ್ಲ ಹಾಗೆ ಅಂತ. ಸೊ ಗಾಡ್ಸ್ ಗ್ರೇಸ್ ಆ್ಯಂಡ್ ನೇಚರ್ has been kind that lot of sponsors also have been throwing the same question. So I thought it is important for them to throw this out to the market that this is happening. So that way they can process their entire event. ಯಾವ ಥರ ಪೊಸಿಷನಿಂಗ್ ಮಾಡಬೇಕು. ಸಿ ಅಗೇನ್, how do you position this product is depending on the revenue. ಸೊ ಈ ರೆವಿನ್ಯೂಗೆ ಲಾಸ್ಟ್ ಮಿನಿಟಲ್ಲಿ ಹೋಗ್ಬಿಟ್ಟು ನಾವು ಬರ್ತಾ ಇದ್ದಾರೆ ಅಂದರೆ ದೇ ಮೇ ಹ್ಯಾವ್ ಡೈವರ್ಟೆಡ್. ಸೊ ದೇ ಹ್ಯಾವ್ ಟು ಲಾಕ್ ಇನ್ ಲಾಟ್ ಆಫ್ ಥಿಂಗ್ಸ್, ಲಾಕ್ ಇನ್ ಲಾಟ್ ಆಫ್ ಕಂಟೆಸ್ಟೆಂಟ್ಸ್. ನಾಟ್ ಓನ್ಲಿ ದಟ್, ಕಂಟೆಸ್ಟೆಂಟ್ಸ್ ವಿಚಾರದಲ್ಲೂ ಅದೊಂದಿತ್ತು, ಅವ್ರು ಮಾಡ್ತಾರೋ ಮಾಡಲ್ಲೋ, ಅವರಿದ್ದರೆ ನಾವು ಬರ್ತೀವಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್. ಆ್ಯಂಡ್ ವೆನ್ ಅವ್ರು ಪ್ರಶಾಂತ್ ಅವ್ರು ಕೇಳಿದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಡೋಂಟ್ ಹೆಸಿಟೇಟ್. ಬಿಕಾಸ್ ಮಾಡೋದೇ ಹೌದು ಅಂದಮೇಲೆ ಸ್ಪೆಕ್ಯುಲೇಷನ್ಸೇ ಓಡೋದು ಬೇಡ. ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್, ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್. ಆ್ಯಸ್ ಫಾರ್
ಬೇರೆ ಇನ್ನೊಂದು ಪ್ರಶ್ನೆ ಐತೆ ಅದ್ರ ರೇಟಿಂಗು ಬಿಗ್ ಬಾಸ್ ನೋಡಿದ್ರೆ ಪ್ರತಿ ವರ್ಷ ಮೇಲೆ ಹೋಗ್ತಾ ಇದೆ. ಬಟ್ ಸೇಮ್ ಜಿಯೋ ಹಾಟ್ಸ್ಟಾರಲ್ಲಿ ಏನು ಇವಾಗ ಟಿ ವಿಯಲ್ಲಿ ಕಮ್ಮಿ ಆದರೂ ನಾವು ಜಿಯೋ ಹಾಟ್ಸ್ಟಾರಲ್ಲಿ ಹಾಕ್ತಿದ್ದೇವೆ, ಅದರ ಟ್ರೆಂಡ್ ಅಪ್ವರ್ಡ್ ಇದೆ. ನೀವೆಲ್ಲ ನಮ್ಮ ಕಾರ್ಯಕ್ರಮಗಳಿರ್ಬೋದು. ನಾನು ಹೇಳ್ತಾ ಇರೋದು ಅದಲ್ಲ, ಸಿನಿಮಾ ನೋಡುವವರ ಸಂಖ್ಯೆ ಇಳಿದ ಹಾಗೇನೆ ಟಿ ವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ OTT ಪ್ಲಾಟ್ಫಾರ್ಮ್ಗಳ ಕಾರಣಕ್ಕೆ ಅನ್ನೋದು ಜನರಲ್ ಆಗಿ ಇರುವಂಥ ನಮಗಿರೋ ಮಾಹಿತಿ. ತಪ್ಪಿದ್ರೆ ಸರಿ ಮಾಡಿ. ನನಗೆ ಇಲ್ಲ ಅದೇ ಏನಾಗ್ತಾ ಇದೆ, ನಮ್ಮದು ಈಗ ಕನ್ನಡದ ತುಂಬ ಕಾರ್ಯಕ್ರಮ ಜಿಯೋ ಹಾಟ್ಸ್ಟಾರಲ್ಲಿ ಹಾಕ್ತಿದ್ದೇವೆ, ಅದರ ನಂಬರ್ ಮೇಲೆ ಹೋಗ್ತಾ ಇದೆ. ಅಂದರೆ ಡಿಜಿಟಲಲ್ಲಿ ನೋಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟಿವಿದು ಅಲ್ಲೇ ಇದೆ, ತುಂಬ ಏನು ಅಷ್ಟೇ ಕಮ್ಮಿ ಆಗಿಲ್ಲ. ಬಟ್ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನೋಡ್ತಿದ್ದಾರೆ. ಯಾಕಂದರೆ ಈಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ. ಅದು ಜಿಯೋ ಹಾಟ್ಸ್ಟಾರಲ್ಲಿ ನಾವು ಅದರ ನಂಬರ್ ನಮಗೆ ಪ್ರತಿದಿನ ಸಿಗುತ್ತೆ, ಇಮಿಡಿಯೇಟ್ ಸಿಗುತ್ತೆ. ಅದನ್ನು ನೋಡಿದಾಗ ಅಲ್ಲಿ ಏರಿಕೆ ಆಗ್ತಾ ಇದೆ ನಮಗೆ. ಅಲ್ಲಿ ಎಲ್ಲಿ ಟಿ ವಿ ಕಮ್ಮಿ ಆದರೂ ನಮಗೆ ಜಿಯೋ ಹಾಟ್ಸ್ಟಾರಲ್ಲಿ ಮೇಲೆ ಹೋಗ್ತಾ ಇದೆ. ಸೊ ಅಂದರೆ ತುಂಬ ಅಂದರೆ ಟಿ ವಿ ಸೀರಿಯಲ್ ನೋಡೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಸರ್. ಅಲ್ಲ, ಇದು ಬಿಗ್ ಬಾಸ್ ಇದೆಯಲ್ಲ, ಅದು ಒಂಥರ ನಿಮಗೆ ಫ್ಲಾಗ್ಶಿಪ್ ಇದ್ದಂಗೆ ಎಳ್ಕೊಂಡು ಹೋಗಲೇಬೇಕಾದ ಅನಿವಾರ್ಯ ಅಲ್ವಾ ಅಂತಂದೆ. ಇಲ್ಲ ಅದು ಒಂದು ತುಂಬ ಪಾಪ್ಯುಲರ್ ಕಾರ್ಯಕ್ರಮ ಮತ್ತು ನಮ್ಮದೊಂದು ಬ್ರ್ಯಾಂಡ್ ಸರ್, ಅದು ಮಾಡಲೇಬೇಕಲ್ಲ. ಥ್ಯಾಂಕ್ ಯು.